ಕರ್ನಾಟಕದಲ್ಲಿ ದೊಡ್ಡ ಒಂದು ಸಮಸ್ಯೆ ಈಗ ಸರ್ಕಾರಕ್ಕೆ ಅಂದರೆ ಅದು ಈ ಯುವಕರನ್ನ ಸುಮ್ಮನೆ ಇರಿಸೋದು. ಯಾಕಂದರೆ ಉದ್ಯೋಗಾಕಾಂಕ್ಷಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ನೇಮಕಾತಿಗಳು ಯಾವುದು ಕೂಡ ಬರ್ತಾ ಇಲ್ಲ. ಹೀಗಿರುವಾಗ ಎಷ್ಟು ಬಾರಿ ಅಂತ ಕಾಯೋದು ಅಂತ ಹೇಳಿ ಉದ್ಯೋಗಾಕಾಂಕ್ಷಿಗಳು ರೊಚ್ಚಿಗದ್ದು ಈಗ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಏನು ಧಾರವಾಡದಲ್ಲಿ ಇದೇನು ಮೊದಲೇ ಅಲ್ಲ, ಅನೇಕ ಬಾರಿ ಹೋರಾಟಗಳನ್ನು ಮಾಡಿದ್ರು. ಉದ್ಯೋಗ ಏನು ನೋಟಿಫಿಕೇಶನ್ಗಳನ್ನು ಬಿಡಿ, ನಾವು ಕಾಯ್ತಾ ಇದ್ದೀವಿ, ಅದಕ್ಕೋಸ್ಕರ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಎಷ್ಟೋ ವರ್ಷಗಳಿಂದ ಅಂತ. ನಮಗೆ ಯುವ ನಿಧಿಯ ಭಿಕ್ಷೆ ಬೇಕಾಗಿಲ್ಲ, ಉದ್ಯೋಗವನ್ನು ಕೊಡಿ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಇನ್ನು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಇದೆ, ಅದು ಕೂಡ ಸಾಥ್ ಕೊಟ್ಟಿತ್ತು. ನಿನ್ನೆ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆಯನ್ನು ಮಾಡಿದ್ರಲ್ಲ, ಅದಕ್ಕೆ ಬಿಜೆಪಿಯವರು ಬಂದು ಕೈ ಜೋಡಿಸಿದ್ರು. ಹೌದು, ನಾವೇ ಇರ್ತೀವಿ ನಿಮ್ಮ ಜೊತೆಗೆ ಅಂತ. ರಾಜಕೀಯ ಕೆಸರೆರ ಚಾಟಕ್ಕೆ ಕಾರಣವಾಯಿತು ಈ ಒಂದು ಧಾರವಾಡ ಪ್ರೊಟೆಸ್ಟ್. ನಿನ್ನೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಮಟ್ಟದ ಟಾಕ್ ವಾರ್ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಬಿಜೆಪಿಗರನ್ನು ಪ್ರಶ್ನೆ ಮಾಡ್ತಾ ಇದೆ ಕಾಂಗ್ರೆಸ್. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಏನು ಮಾಡ್ತಾ ಇದ್ರಿ, ಎಷ್ಟು ನೇಮಕಾತಿ ಮಾಡಿದ ಅನ್ನೋದು ನಾವು ನೋಡಿದ್ದೀವಿ. ಇನ್ನು ಕಳೆದ 11 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಉದ್ಯೋಗಗಳನ್ನು ಕೊಟ್ಟಿದೆ ಯುವಕರಿಗೆ, ಅದನ್ನು ಹೇಳಿ ನೀವು ಮೊದಲು, ಆಮೇಲೆ ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಉದ್ಯೋಗಾಕಾಂಕ್ಷಿಗಳು ಈ ರೀತಿಯಾಗಿ ದೊಡ್ಡ ಮಟ್ಟದ ಒಂದು ಪ್ರೊಟೆಸ್ಟ್ ಅನ್ನು ಮಾಡಿದ್ರು. ನಿನ್ನೆ ಸಿದ್ದರಾಮಯ್ಯ ಅವರು ಕೂಡ ಸ್ಪಂದಿಸಿದ್ರು, ನಾವು ಮಾಡ್ತೀವಿ ಇನ್ನು ಮುಂದೆ ನೋಟಿಫಿಕೇಶನ್ ಬಿಡ್ತೀವಿ ಅಂತ. ಅದೇನೇ ಇದ್ರು ಕೂಡ ಇವರ ಈ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಏನು ಅಂತಂದ್ರೆ, ರಾಜ್ಯದ 43 ಇಲಾಖೆಗಳಲ್ಲಿ ಲಕ್ಷಾಂತರ ಗಟ್ಟಲೆ ಉದ್ಯೋಗಗಳು ಖಾಲಿ ಇವೆ. ಖಾಲಿ ಇದ್ದಂತಹ ಒಂದು ಉದ್ಯೋಗಗಳನ್ನು ಭರ್ತಿ ಮಾಡೋಕೆ ಸರ್ಕಾರಕ್ಕೆ ಯಾಕೆ ಆಗ್ತಾ ಇಲ್ಲ? ಅವರ ತಲೆಯಲ್ಲಿ ಏನಿದೆ? ಅಥವಾ ಈ ನೋಟಿಫಿಕೇಶನ್ ಬಿಟ್ಟು ಉದ್ಯೋಗಗಳನ್ನು ತೆಗೆದುಕೊಂಡ್ರೆ ಅಥವಾ ಯುವಕರನ್ನು ತಗೊಂಡ್ರೆ ಕೆಲಸಕ್ಕೆ ಅವರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ವಾ ಸರ್ಕಾರಕ್ಕೆ? ಯಾಕೆ ಈ ರೀತಿಯಾದಂತಹ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಈ ನೋಟಿಫಿಕೇಶನ್ ವಿಚಾರವಾಗಿ, ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ವಿಚಾರವಾಗಿ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರದ ನಡೆಯಿಂದ ನಿಜಕ್ಕೂ ಕೂಡ ಯುವ ಜನತೆ ಮತ್ತೆ ಯಾರು ಉದ್ಯೋಗಾಕಾಂಕ್ಷಿಗಳಿದ್ರು ಅವರೆಲ್ಲರೂ ಕೂಡ ಈಗ ರೊಚ್ಚಿಗೇಳುತ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಪದೇ ಪದೇ ಸರ್ಕಾರದ ಹತ್ರ ಹೋಗಿ ಕೇಳುವಂತಹ, ಭಿಕ್ಷೆ ಬೇಡುವಂತಹ ಕೆಲಸ ಆಗ್ತಾ ಇದೆ ಇಲ್ಲಿ. ನಮಗದು ಬೇಕಾಗಿಲ್ಲ. ನೀವೇನು ಯುವ ನಿಧಿ ಅಂತ ಹೇಳಿ ಕೊಡ್ತಾ ಇದ್ದೀರೋ ದುಡ್ಡು 2,000, 3,000 ರೂಪಾಯಿ ಕೊಟ್ಟು ನಮ್ಮನ್ನು ಸುಮ್ಮನಿರಿಸೋಕ್ಕಾಗಲ್ಲ ನೀವು. ನಮಗೆ ಶಾಶ್ವತವಾದಂತಹ ಕೆಲಸ ಬೇಕು. ಆ ಕೆಲಸಕ್ಕೋಸ್ಕರ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ. ನಾವು ನ್ಯಾಯವಾಗಿ ಕೆಲಸವನ್ನು ತಗೋಬೇಕು. ಆ ಕೆಲಸ ತಗೋಬೇಕು ಅಂತಂದ್ರೆ ನೀವು ನೋಟಿಫಿಕೇಶನ್ ಅನ್ನು ಬಿಡಬೇಕು. ನೋಡ್ತಾ ಇದ್ದೀವಿ ಕೆಲಸದಲ್ಲಿ ಏನೇನು ಅಕ್ರಮಗಳಾಗ್ತಾ ಇದೆ. ಎಷ್ಟೋ ಜನ ಉದ್ಯೋಗವನ್ನು ಕೊಡಿಸ್ತೀವಿ ಅಂತ ಹೇಳಿ ಆಮಿಷವನ್ನು ಒಡ್ಡಿ ಮೋಸ ಮಾಡಿರೋರು ಕೂಡ ಇದ್ದಾರೆ. ಹೀಗಿರುವಾಗ ಈ ಉದ್ಯೋಗಾಕಾಂಕ್ಷಿಗಳು ಏನಿದ್ದಾರೆ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಈಗ ರೊಚ್ಚಿಗೆದ್ದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಯಿತು ಧಾರವಾಡದಲ್ಲಿ. ಆ ಪ್ರೊಟೆಸ್ಟ್ಗೆ ಬಿಜೆಪಿಯವರು ನಾವು ಕೂಡ ಇದ್ದೀವಿ ಅಂತ ಹೇಳಿ, ಯಾಕಂದ್ರೆ ಏನೋ ಒಂದು ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡಬೇಕಲ್ಲ, ಅವರಿಗೆ ಟೀಕೆ ಮಾಡೋಕೆ ಒಂದು ವಿಚಾರ ಬೇಕು. ಇವರನ್ನ ಯಾರು ಟೀಕೆ ಮಾಡ್ತಾರೋ ಅದಕ್ಕೂ ಕೂಡ ಇವರಿಗೊಂದು ಕಾರಣ ಬೇಕು. ಆದ್ರೆ ಇವರಿಬ್ಬರ ಮಧ್ಯದಲ್ಲಿ ಒದ್ದಾಡ್ತಾ ಇರುವಂಥವ್ರು ಯಾರು? ಏನೂ ಕೆಲಸ ಇಲ್ಲದೆ ಖಾಲಿ ಇರುವಂಥವ್ರು. ಮತ್ತೆ ಇಂದೋ ನಾಳೆ ಕೆಲಸ ನಮಗೆ ಸಿಗುತ್ತೆ, ಸರ್ಕಾರ ನೋಟಿಫಿಕೇಶನ್ ಬಿಡುತ್ತೆ, ನಾವು ನಮ್ಮ ತಂದೆ ತಾಯಿ ಕುಟುಂಬವನ್ನ ಸಾಕ್ತೀವಿ ಅಂತ ಹೇಳಿ ಸರ್ಕಾರಿ ಉದ್ಯೋಗವನ್ನ ಯಾರು ಆಕಾಂಕ್ಷಿಗಳಿದ್ದಾರೆ, ಕಾಯ್ತಾ ಇದ್ದಾರಲ್ಲ, ಅವರಿಗೆ ಕಾದಷ್ಟು ಕೂಡ ಇನ್ನೂ ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ಏನೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ವರ್ಷಾನುಗಟ್ಲೆಯಿಂದ ಹೋಗಿ ಅಲ್ಲಿ ಕೋಚಿಂಗ್ ಅನ್ನು ತಗೊಂಡು ಊಟಕ್ಕೂ ಕೂಡ ದುಡ್ಡಿಲ್ಲದೆ, ಅಲ್ಲಿ ಇರೋಕೆ ಜಾಗನೂ ಇಲ್ಲದೆ, ಏನೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಕಷ್ಟಪಟ್ಕೊಂಡು ಹಗಲು ರಾತ್ರಿ ನಿದ್ದೆಯನ್ನು ಬಿಟ್ಟು ಕೂಡ ಅಲ್ಲಿರುವಂಥವ್ರು ಧಾರವಾಡದಲ್ಲಿ ಎಷ್ಟೋ ಜನ ಇದ್ದಾರೆ, ಓದ್ತಾ ಇದ್ದಾರೆ. ಇನ್ನೆಷ್ಟು ದಿನ ಕಾಯೋದು ಅಂತ ಹೇಳಿ ಈ ಒಂದು ಜ್ವಾಲಾಮುಖಿ ಈಗ ಹೊರಗೆ ಬಂದಿರುವಂಥದ್ದು. ನಿಜಕ್ಕೂ ಕೂಡ ಇವರನ್ನ ಸುಮ್ಮನಿರಿಸೋಕಾಗ್ತಾ ಇಲ್ಲ ಸರ್ಕಾರಕ್ಕೆ. ಏನು ರೈತರ ಹೋರಾಟವನ್ನು ಮಾಡಿದ್ರು, ಕೆಲವೊಂದು ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನು ಹಚ್ಚಿದ್ರು, ಅದು ದೊಡ್ಡ ಮಟ್ಟದಲ್ಲಿ ಆಯ್ತಲ್ಲ, ಅವಾಗ ಎಚ್ಚೆತ್ತುಕೊಳ್ತು ಸರ್ಕಾರ. ಈಗ ಧಾರವಾಡದಲ್ಲಿ ಕೂಡ ಅಷ್ಟೇ ಏನಾಗಿದೆ, ಅಲ್ಲಿರುವಂತಹ ಉದ್ಯೋಗಾಕಾಂಕ್ಷಿಗಳು ನಾವಿನ್ನೆಷ್ಟು ದಿನಗಳಂತ ಕಾಯೋದು, ಇನ್ನು ಎಷ್ಟು ವರ್ಷಗಳಂತ ಕಾಯೋದು? ಯುವ ನಿಧಿಯ ಹೆಸರಲ್ಲಿ ನಮ್ಮ ಕಣ್ಣೋರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ಅದು ನಮಗೆ ಬೇಕಾಗಿಲ್ಲ. ಆ ಭಿಕ್ಷೆ ನಮಗೆ ಬೇಕಾಗಿಲ್ಲ, ನಮಗೆ ಉದ್ಯೋಗ ಬೇಕು, ಕೊಡ್ತೀರೋ ಇಲ್ವಾ ಅಂತ ಹೇಳಿ ರೋಡ್ಡಿಗೆ ಇಳಿದಿದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ನಿಜಕ್ಕೂ ಕೂಡ ಈ ವಿಚಾರದಲ್ಲಿ ಏನಾಗ್ತಾ ಇದೆ, ಸರ್ಕಾರದ ವೈಫಲ್ಯ ಇದೆಯೋ ಅಥವಾ ಬೇಕಂತ ನೋಟಿಫಿಕೇಶನ್ ಅನ್ನು ಮಾಡ್ತಾ ಇಲ್ವೋ? ಒಂದು ವೇಳೆ ಮಾಡಿದ್ರೆ ಸರ್ಕಾರಕ್ಕೆ ನಷ್ಟ ಆಗುತ್ತೆ. ಯಾಕಂದ್ರೆ ನೋಡಿ, ಗುತ್ತಿಗೆ ಆಧಾರದ ಮೇಲೆ ಕೆಲಸ ತಗೊಂಡ್ರೆ ಬೇರೆ ಸಂಬಳ ಇರುತ್ತೆ. ನೋಟಿಫಿಕೇಶನ್ ಆಗಿ ಅಧಿಕೃತವಾಗಿ ಇವರು ಅಪಾಯಿಂಟ್ ಆದ್ರೆ, ಗೌರ್ಮೆಂಟ್ ಎಂಪ್ಲಾಯ್ ಆದ್ರೆ ಬೇರೆ ರೀತಿಯಾಗಿರುತ್ತೆ.
43 ಇಲಾಖೆಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇವೆ. 2.84 ಲಕ್ಷ ಹುದ್ದೆಗಳು ಖಾಲಿ ಇದೆ. ಈ ಖಾಲಿ ಹುದ್ದೆಗಳನ್ನು ಶೀಘ್ರವೇ ಭರ್ತಿ ಮಾಡಿ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಿದ್ರು, ಹೋರಾಟವನ್ನು ಮಾಡಿದ್ರು. KPSC ಮತ್ತೆ KEA ಏನಿದೆ ಅದರ ಮೂಲಕ ನೇಮಕಾತಿ ಆದರೆ ಮಾತ್ರ ಅವರು ಗೌರ್ಮೆಂಟ್ ಎಂಪ್ಲಾಯ್ ಆಗ್ತಾರೆ. ಇನ್ನು ಈ KPSC ಮತ್ತೆ KEA ಕೂಡ ದೊಡ್ಡ ಮಟ್ಟದ ಅಕ್ರಮ ಆಗಿತ್ತು. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಾಗಿತ್ತು, ಅದರಲ್ಲಿಯೂ ಕೂಡ ಗೋಲ್ಮಾಲ್ ಆಗಿ ಬರೆದಂತ ಪರೀಕ್ಷೆಯನ್ನ ಯಾರು ಪಾಸ್ ಆಗಿರ್ತಾರೆ ಅದನ್ನು ರದ್ದು ಮಾಡಿ ಮತ್ತೆ ಇನ್ನೊಂದು ಬಾರಿ ನಾವು ಪರೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಇದರಿಂದ ಕೂಡ ರೋಸಿ ಹೋಗಿದ್ರು ವಿದ್ಯಾರ್ಥಿಗಳು. ಯಾರು ಉದ್ಯೋಗವನ್ನ ಬೇಕು ಅಂತ ಕಾಯ್ತಾ ಇದ್ರಲ್ಲ ಅವರೆಲ್ಲರೂ ಕೂಡ ಕಷ್ಟಪಟ್ಟು ಓದ್ಕೊಂಡು ಎಕ್ಸಾಮ್ ಬರೆದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳಿ ಅದನ್ನು ಮುಂದಕ್ಕೆ ಹಾಕ್ತೀರಿ ಅಥವಾ ಅದನ್ನು ರದ್ದು ಮಾಡ್ತೀರಿ. ಇಲ್ಲ ಅಂದ್ರೆ ಕೆಲಸ ಖಾಲಿ ಇದ್ರೂ ಕೂಡ ನೀವು ನೋಟಿಫಿಕೇಶನ್ ಬಿಡೋದಿಲ್ಲ. ಹೀಗಿರುವಾಗ ನೇಮಕಾತಿ ಆಗೋದು ಯಾವಾಗ? ನಾವು ಕೆಲಸ ತಗೊಳ್ಳೋದು ಯಾವಾಗ? ನಮ್ಮ ಕುಟುಂಬವನ್ನು ಸಾಕೋದು ಯಾವಾಗ? ನೀವು ಬಿಡ್ತೀರಿ ಅಂತ ಹೇಳಿ ಬರೀ ಕಾದು ಕೂತ್ಕೊಂಡು ನಮ್ಮ ವರ್ಷಗಳು ಜಾಸ್ತಿ ಆಗ್ತಾ ಇದೆ, ನಮ್ಮ ವಯೋಮಿತಿ ಏನಿದೆ ಅದು ಮೀರಿ ಹೋಗ್ತಾ ಇದೆ. ಹೀಗಿರುವಾಗ ನೀವು ಮಾತ್ರ ಏನೂ ಆಗಿಲ್ಲ ಅಂತ ಹೇಳಿ ನಿಮ್ಮ ರಾಜಕೀಯ ವಿಚಾರಗಳಲ್ಲಿ ಮುಳುಗಿ ಹೋಗಿದ್ದೀರಾ. ಆದರೆ ನಮ್ಮ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಈ ಗಮನ ಕೊಡಬೇಕು ಅಂತ ಹೇಳಿನೇ ಬೀದಿಗೆ ಇಳಿದು ರಸ್ತೆಗೆ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತವಾಗಿ ನೋಡಿ, ರಾಜ್ಯದಲ್ಲಿರುವಂತಹ 43 ಇಲಾಖೆಗಳಲ್ಲಿ ಲಕ್ಷಾಂತರ ಗಟ್ಟಲೆ ಉದ್ಯೋಗಗಳು ಖಾಲಿ ಇದೆ. ಖಾಲಿ ಇಲ್ಲದೆ ಇದ್ರೂ ಕೂಡ ಕೆಲಸ ಕೊಡಿ ಅಂತ ಅವ್ರೇನು ಕೇಳ್ತಾ ಇಲ್ಲ. ಸ್ವಾಮಿ ಖಾಲಿ ಇದೆ, ಅದಕ್ಕಾದ್ರೂ ನೀವು ನಮ್ಮನ್ನ ತುಂಬಿಸ್ಕೊಳ್ಳಿ, ಕೆಲಸ ಮಾಡ್ತೀವಿ ನಾವು ಕಷ್ಟಪಟ್ಟು. ನೋಡಿ, ಒಂದು ನಾರ್ಮಲ್ ಆಗಿರುವಂತಹ P1 ಕೆಲಸ ತಗೋಬೇಕು, ನೀವು ಗೌರ್ಮೆಂಟ್ ಅಪಾಯಿಂಟ್ ಆಗಬೇಕು ಅಂತಂದ್ರೆ ಅದಕ್ಕೆ ವರ್ಷಾನುಗಟ್ಟಲೆ ಓದಬೇಕು. ಈಗಿರುವಂತಹ ಒಂದು ಕಾಂಪಿಟೇಷನ್ ಯುಗದಲ್ಲಿ ಆ ರೀತಿಯಾಗಿರುವಾಗ ಸರ್ಕಾರ ಮಾತ್ರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಏನು ಕೂಡ ಹೇಳ್ತಾ ಇಲ್ಲ. ಬರೀ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಬಿಡ್ತೀವಿ, ಕರ್ನಾಟಕ ಉದ್ಧಾರ ಆಗ್ಬಿಡ್ತು, ಕರ್ನಾಟಕ ಜನರು ಉದ್ಧಾರ ಆಗಿದ್ದಾರೆ, ಏನು ಕೂಡ ಕಷ್ಟ ಇಲ್ಲ ಅವರಿಗೆ, ಅವ್ರನ್ನ ಆ ರೀತಿಯಾಗಿ ನಾವು ನೋಡ್ಕೊಳ್ತಾ ಇದ್ದೀವಿ ಎನ್ನುವಂತಹ ಮನೋಭಾವನೆಯಲ್ಲಿ ಇದ್ದಾರೆ. ಆದರೆ ಇಲ್ಲಿ ಆಗ್ತಾ ಇರುವಂಥದ್ದೇನು, ಯುವ ಜನರನ್ನ ಮೇಲಕ್ಕೆ ತರಬೇಕು, ಅವರಿಗೆ ಕೆಲಸವನ್ನು ಕೊಡಬೇಕು. ಇಂಡಸ್ಟ್ರಿಗಳನ್ನು ತಗೊಂಡು ಬನ್ನಿ, ಬೇರೆ ಬೇರೆ ಫ್ಯಾಕ್ಟ್ರಿಗಳನ್ನು ತಗೊಂಡು ಬನ್ನಿ, ಕಂಪ್ನಿಗಳನ್ನು ತಗೊಂಡು ಬನ್ನಿ, ಕೆಲಸ ಸಿಗುತ್ತೆ. ಆದರೆ ನೀವು ಅದು ಮಾಡ್ತಾ ಇಲ್ಲ. ನಿಮಗೇನು ಬೇಕು? ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ಏನು ಬೇಕು? ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕೆ ಏನು ಬೇಕು? ಅದನ್ನು ಯೋಚನೆ ಮಾಡ್ತೀರಾ. ಅದು ಬಿಟ್ಟರೆ ಏನು ಮಾಡ್ತೀರಾ? ಅವರು ಅಧಿಕಾರದಲ್ಲಿದ್ದಾಗ ಅವರೇನು ಮಾಡಿದ್ರು, ಅವರೆಷ್ಟು ಕೆಲಸ ಕೊಟ್ಟರು, ಇವಾಗ ನಾವಿದ್ದೀವಿ, ನಾವೆಷ್ಟು ಮಾಡಿದ್ರು. ಅವ್ರು ಪ್ರಶ್ನೆ ಕೇಳ್ತಾರೆ, ಇವರು ಕೂಡ ಅದಕ್ಕೆ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆನೇ ಬರ್ತಾ ಇದೆ, ಇಲ್ಲಿ ಉತ್ತರ ಯಾವುದು ಸಿಗ್ತಾ ಇಲ್ಲ. ಮಧ್ಯದಲ್ಲಿ ಇರೋರೇ ನಲಿಗೂ ಹೋಗ್ತಾ ಇದ್ದಾರೆ ಈ ವಿಚಾರವಾಗಿ. ಇನ್ನು ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟಿದೆ ಖಾಲಿ ಇದೆ ಏನು ಹೇಳ್ತಾ ಇದಾರಲ್ಲ ಇವರು, ಸುಮ್ಮನೆ ಹೇಳ್ತಾರೆ. ನಾವೊಂದು ಅಂದಾಜು ಲೆಕ್ಕದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಶಿಕ್ಷಣ ಇಲಾಖೆ 79,694 ಹುದ್ದೆಗಳು ಖಾಲಿ ಇದೆ. ಇನ್ನು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಏನಿದೆ ಅಲ್ಲಿ 37,572 ಹುದ್ದೆಗಳು ಖಾಲಿ ಇದೆ. ಇನ್ನು ಒಳಾಡಳಿತ ಪೊಲೀಸ್ ಇಲಾಖೆ ಬರುತ್ತೆ, 28,188 ಹುದ್ದೆಗಳು ಖಾಲಿ ಇವೆ ಅಲ್ಲಿ. ಉನ್ನತ ಶಿಕ್ಷಣ ಇಲಾಖೆ 13,599 ಹುದ್ದೆಗಳು ಅಲ್ಲಿ ಖಾಲಿ ಇದೆ. ಪಶುಸಂಗೋಪನೆ 11,020 ಹುದ್ದೆಗಳು ಖಾಲಿ ಇದೆ. ಕಂದಾಯ ಇಲಾಖೆ ಕೃಷ್ಣ ಬೈರೇಗೌಡರು 10,867 ಹುದ್ದೆಗಳು ಖಾಲಿ ಇದೆ ಅಲ್ಲಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಪ್ರಿಯಾಂಕ್ ಖರ್ಗೆ 10,504 ಹುದ್ದೆಗಳು. ಪರಿಶಿಷ್ಟ ಜಾತಿ ಕಲ್ಯಾಣ ಏನಿದೆ ಆ ಇಲಾಖೆಗೆ ಸಂಬಂಧಪಟ್ಟ 9,646 ಹುದ್ದೆಗಳು. ಇನ್ನು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ 8,525 ಹುದ್ದೆಗಳಿವೆ. ಕೃಷಿ ಇಲಾಖೆ ಅಲ್ಲಿ 6,876 ಚಲುವರಾಯಸ್ವಾಮಿ ಅವರ ಇಲಾಖೆ. ನೋಡಿ, ಈ ರೀತಿಯಾಗಿ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇದೆ. ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಆ ಭರ್ತಿ ಮಾಡೋಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ವಿದ್ಯಾರ್ಥಿಗಳು ಈ ರೀತಿಯಾಗಿ ರೊಚ್ಚಿಗೆದ್ದಿದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರವನ್ನ. ನೀವೇನು ಹೇಳ್ತಾ ಇದ್ದೀರಿ? ನಾವು ಸಾವಿರಾರು ಹುದ್ದೆಗಳನ್ನು ತಗೊಂಡಿದ್ದೀವಿ, ನೋಟಿಫಿಕೇಶನ್ ಕೂಡ ಕರೆದಿದ್ದೀವಿ, ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನೋದಾದ್ರೆ ಆ ಪ್ರೊಟೆಸ್ಟ್ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಅಥವಾ ಉದ್ಯೋಗಾಕಾಂಕ್ಷಿಗಳು ಕೇಳಿದ್ದು ಒಂದೇ ಪ್ರಶ್ನೆ, ಏನು ಗೊತ್ತಾ? ನೀವು ಬಿಟ್ಟಿದ್ದೀರಾ ನೋಟಿಫಿಕೇಶನ್ ಅಂತ, ಅದರ ಲೀಸ್ಟ್ ಕೊಡಿ. ನೀವು ಏನು ಬಂದು 2.5-3 ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು, ಈ ವರ್ಷದಲ್ಲಿ ಎಷ್ಟು ಬಿಟ್ಟಿದ್ದೀರಿ, ಎಷ್ಟು ನೇಮಕಾತಿಯನ್ನು ಮಾಡಿದ್ದೀರಿ, ಎಷ್ಟು ಜನ ಅಪಾಯಿಂಟ್ ಆಗಿದ್ದಾರೆ, ಅದರ ಒಂದು ಲಿಸ್ಟ್ ಕೊಡಿ, ನಾವು ಚೆಕ್ ಮಾಡ್ತೀವಿ. ಸುಮ್ಮನೆ 40,000, 50,000, 30,000 ಅಂತ ಹೇಳ್ತಿರಲ್ಲ ತಗೊಂಡಿದ್ದೀವಿ ಅಂತ ಹೇಳಿ, ಅದೆಲ್ಲಿದೆ? ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ರೆ ಇದು ಸರಿ ಹೋಗೋದಿಲ್ಲ. ಕಾಗದದ ಸಮೇತವಾಗಿ ಹೇಳಿ ನಾವು ಆಗ ಒಪ್ಕೊಳ್ತೀವಿ. ನಿಜಕ್ಕೂ ಕೂಡ ಇವರಿಗೆ ಕೇಳ್ತಾ ಇರುವಂಥದ್ದು ನ್ಯಾಯಯುತವಾಗಿದೆ. ನೋಡಿ, ಯಾವ್ಯಾವ ನಾವು ಮುಖ್ಯವಾಗಿ ದೊಡ್ಡ ಮಟ್ಟದಲ್ಲಿ ಖಾಲಿ ಇದೆ ಶಿಕ್ಷಣ ಇಲಾಖೆಯಲ್ಲಿ. ಯಾಕಂದ್ರೆ ಟೀಚರ್ಗಳು ಅಪಾಯಿಂಟ್ ಆಗೇ ಇಲ್ಲ, ಎಷ್ಟೋ ವರ್ಷಗಳಾಯ್ತು ಸರಿಯಾದ ರೀತಿಯಲ್ಲಿ. B.Ed, D.Ed, ಟೀಚರ್ ಟ್ರೈನಿಂಗ್ ಎಲ್ಲವನ್ನು ಮಾಡ್ಕೊಂಡು ಮುಗಿಸ್ಕೊಂಡು ಕೂತಿದ್ದಾರೆ. ಎಷ್ಟೋ ಜನ ಗೆಸ್ಟ್ ಲೆಕ್ಚರ್ ಆಗಿ, ಗೆಸ್ಟ್ ಟೀಚರ್ ಆಗಿ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ
ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾಳೆನೋ ಸರ್ಕಾರ ನೋಟಿಫಿಕೇಶನ್ ಬಿಡುತ್ತೆ ಅಂತ ಹೇಳಿ ಓದ್ತಾ ಇದ್ದಾರೆ ಕೂಡ. ಒಂದು ಕಡೆ ಕೆಲಸ ಮಾಡಿಕೊಂಡು ಕುಟುಂಬನ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ಓದ್ತಾ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಈ ರೀತಿಯಾಗಿ ಕಷ್ಟಪಡ್ತಾ ಇದ್ದಾರೆ. ಆದರೆ ಇವರು ಮಾತ್ರ ಬಿಡ್ತಾ ಇಲ್ಲ. ಶಿಕ್ಷಣ ಇಲಾಖೆಯಲ್ಲಿ ಇರುವಂಥದ್ದು 79,694 ಇದೆ. 79 ಈ ಒಂದು 1000 ಏನಿದೆ ಈ ಹುದ್ದೆಗಳನ್ನು ಭರ್ತಿ ಮಾಡಿದ್ರೆ ಅಷ್ಟು ಜನಕ್ಕೆ ಕೆಲಸ ಕೊಟ್ಟಂತ ಆಗುತ್ತೆ. ಆದರೆ ಸರ್ಕಾರದ ಯೋಚನೆ ಏನು ಈ ವಿಚಾರದಲ್ಲಿ? ಆ ರೀತಿಯಾಗಿ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ನೇಮಕಾತಿಯನ್ನು ಮಾಡಿಬಿಟ್ರೆ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಸ್ಯಾಲರಿ ಕೊಡಬೇಕು, ಇನ್ಕ್ರಿಮೆಂಟ್ ಮಾಡಬೇಕು, ಪೆನ್ಷನ್ ಕೊಡಬೇಕು, ಬೇರೆ ಬೇರೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಬೇಕು. ಅದಕ್ಕಿಂತ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಹಣ ಎಲ್ಲ ಖಾಲಿ ಆಗ್ಬಿಡುತ್ತಲ್ಲ. ಹಂಗೆ ಯೋಚನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೂಡ ಯೋಚನೆ ಮಾಡಿದ್ರೆ ಆಯ್ತು, ಇಷ್ಟು ದೊಡ್ಡ ಮಟ್ಟದಲ್ಲಿ ಆದಾಗ ಅವ್ರಿಗೆ ಹೇಳ್ಬೇಕಲ್ಲ. ಹೇಳ್ತಾ ಇದ್ದಾರೆ ನೋಡಿ, ಈ ಖಾಲಿ ಹುದ್ದೆಗಳು ಇರುವಂಥದ್ದು ಏನಿದೆ ಅದು ಬಿಜೆಪಿ ಅವ್ರ ಕಾರಣದಿಂದ, ನಮ್ಮ ಕಾರಣದಿಂದ ಅಂತಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸ್ವಲ್ಪ 5 ವರ್ಷ ಸಡಲಿಕ್ಕೆ ಕೊಡ್ತಿದ್ದೀವಿ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದ್ದು. 2.5 ವರ್ಷದಲ್ಲಿ ನಾವು 40,000 ಮಾಡಿದ್ದೀವಿ, ಭರ್ತಿ ಮಾಡಿದ್ದೀವಿ ಉದ್ಯೋಗಿಗಳನ್ನು. ವಿಪಕ್ಷದವರು ಏನಿದ್ದಾರೆ ಒಂದು ರೀತಿಯಲ್ಲಿ ಯುವಕರನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ನೋಡಿ, ಯಾರು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಡಿ, ಸರ್ಕಾರ ನಿಮ್ಮೊಂದಿಗಿದೆ ಅಂತ ಹೇಳಿ ಸಾಂತ್ವನ ಕೊಟ್ಟಿದ್ದಾರೆ. 24,000 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಕೂಡ ಅಧಿಕೃತವಾಗಿ ಮಂಜೂರಾತಿಯನ್ನು ಮಾಡಿದೆಯಂತೆ. ಸಿದ್ದರಾಮಯ್ಯ ಅವರು ಹೇಳಿರುವಂತಹ ವಿಚಾರ, ವಯೋಮಿತಿ ಮೀರಿದವ್ರಿಗೂ ಕೂಡ ಅವಕಾಶ ಸಿಗುತ್ತೆ, ಅರ್ಜಿ ಹಾಕ್ಬೋದು, 5 ವರ್ಷ ಅವಕಾಶ ಕೊಡ್ತಾ ಇದೆ. ಎ ದರ್ಜೆಯ 542 ಮತ್ತು ಬಿ ದರ್ಜೆಯ 600ಕ್ಕೂ ಹೆಚ್ಚು ಹುದ್ದೆಗಳು. FDC ಒಂದು ಸಿ ದರ್ಜೆ ಏನಿದೆ ಆ ದರ್ಜೆಯಲ್ಲಿ 23,000 ಚಿಲ್ಲರೆ ಹುದ್ದೆಗಳು. ಇಷ್ಟೊಂದು ನೋಟಿಫಿಕೇಶನ್ ಅಷ್ಟೇ ಅಲ್ಲ ನೋಡಿ, ಎಸ್ಕಾಮು, ಬೆಸ್ಕಾಮು ಈ ರೀತಿಯಾದಂಥ ನೋಟಿಫಿಕೇಶನ್ ಕೂಡ ಕರೆದಿದ್ದಾರೆ. ಕೆಲವೊಂದು ಬಿಟ್ಟಿದ್ದಾರೆ. ಅಪ್ರೆಂಟಿಸು ಬೇರೆ ಬೇರೆ ಒಂದು ಹುದ್ದೆಗಳು ಖಾಲಿ ಇದೆ. ಆದರೆ ಈ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡೋದು ಯಾವಾಗ? ಲಕ್ಷಾಂತರ ಹುದ್ದೆಗಳು ಖಾಲಿ ಇದೆ ಇಲ್ಲಿ, ಸಾವಿರಾರು ಮಾತ್ರ ಅಲ್ಲ, ಎಲ್ಲ ಇಲಾಖೆಗಳನ್ನು ಸೇರಿದೆ, ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಒಂದು ವೇಳೆ ಒಂದು ಸ್ವಲ್ಪ ಆಯಿತು, ಇಲ್ಲೇ ಎಷ್ಟು 79,000 ಅಂತಾರೆ, ಒಂದು 40,000 ಅಂದ್ಕೊಳ್ಳಿ. ಒಂದೇ ಇಲಾಖೆಯಲ್ಲಿ ನೀವು ಅರ್ಧಕ್ಕಾದರೂ ಫಿಲ್ ಮಾಡ್ಕೊಳ್ಳಿ, ಒಂದು 40,000 ಜನ ತಗೊಳ್ಳಿ. ಆಮೇಲೆ ಇನ್ನೊಂದು ಟರ್ಮಿಗೆ 2.5 ವರ್ಷ ಅಂತ ಹೇಳಿ ನಿಮ್ಮ ಕುರ್ಚಿನ ಹೆಂಗೆ ಹಂಚಿಕೆ ಮಾಡ್ಕೊಳ್ತಿರೋ ಅದೇ ರೀತಿಯಾಗಿ ಈ ನೋಟಿಫಿಕೇಶನ್ ಬಿಡೋದ್ರಲ್ಲಿ ಕೂಡ ಇಷ್ಟು ಖಾಲಿ ಇದೆಯಲ್ವ, ಆಯಿತು ನಾವು 2 ಟರ್ಮಲ್ಲಿ ಬಿಡೋಣ, ಈಗ ಒಂದು 40,000, ಆಮೇಲೆ ನೆಕ್ಸ್ಟ್ ಒಂದು 40,000 ಬಿಡೋಣ ಅಂತ ಯೋಚನೆ ಮಾಡಿ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ನೋಡಿ 77 ಅಥವಾ 79,000 ಏನೋ ಹುದ್ದೆಗಳು ಖಾಲಿ ಇದೆ ಅಲ್ಲಿ, ಅದನ್ನು ಕೂಡ ಅರ್ಧ ಭರ್ತಿ ಮಾಡಿ. ಇನ್ನು ಪೊಲೀಸ್ ಇಲಾಖೆ, ಸಾಕಷ್ಟು ಯುವ ಜನತೆ ಈ ಒಂದು ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕಾಯ್ತಾ ಇರ್ತಾರೆ. ಇಂದಲ್ಲ ನಾಳೆ ನಾನು ಕೂಡ ಒಬ್ಬ ಪೊಲೀಸ್ ಆಗಬೇಕು, ಅಧಿಕಾರಿ ಆಗಬೇಕು, ಕಾನ್ಸ್ಟೇಬಲ್ ಆಗಬೇಕು, ಅವರವರಿಗೆ ತಕ್ಕ ಹಾಗೆ ಏನಾಗಬೇಕಂತ ಆಸೆ ಇರುತ್ತೆ. ಅದಕ್ಕೆ ದೈಹಿಕವಾಗಿ ಕೂಡ ರೆಡಿಯಾಗಿರಬೇಕು, ಮಾನಸಿಕವಾಗಿ ಕೂಡ ರೆಡಿಯಾಗಿರಬೇಕು, ಎಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಅದನ್ನು ಮಾಡ್ತಾ ಇದ್ದಾರೆ ಅವರು ಕಷ್ಟಪಟ್ಟು, ಆದರೆ ಆ ಕಷ್ಟಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಈಗ ಬೀದಿಗೆ ಇಳಿದಿದ್ದಾರೆ. ಕಳೆದ ಬಾರಿ ಇದೇ ಒಂದು ಪ್ರೊಟೆಸ್ಟ್ ಅನ್ನು ಮಾಡ್ತೀವಿ ಅಂತ ಹೋಗಿ ಅಲ್ಲಿರುವಂತಹ ಒಂದು ಕಮಿಷನರಿಗೆ ಕೇಳ್ತಾರೆ, ಶಶಿಕುಮಾರ್ ಅವರಿಗೆ ಅನುಮತಿ ಕೊಡ್ರಿ ಸರ್ ಅಂತ. ಅವರು ಅನುಮತಿ ಕೊಡೋದಿಲ್ಲ. ಯಾಕಂದ್ರೆ ಅದಕ್ಕಿಂತ ಹಿಂದಿನ ಬಾರಿ ಒಂದು ಪ್ರೊಟೆಸ್ಟ್ ಮಾಡಿದ್ರು, ಆಗಲೂ ಕೂಡ ದೊಡ್ಡ ಮಟ್ಟದಲ್ಲಾಗಿತ್ತು. ಈಗ ಇಲ್ಲಿ ಬೇರೆ ಬೇರೆ ನಾಯಕರು ಬಂದಿದ್ದಾರೆ. ಬಿಜೆಪಿಯವರು ಈ ಸಲ ಬಂದು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಮಾಡಿದಾಗ ಏನು ಬಿಜೆಪಿಯವರು ಬಂದಿಲ್ಲ, ಬೇರೆ ಯಾರು ಕೂಡ ಬಂದಿರಲಿಲ್ಲ. ಒಂದು 2-3 ಬಾರಿ ಪ್ರೊಟೆಸ್ಟ್ ಅನ್ನು ಮಾಡಿದ್ರು. ಆ ಸಮಯದಲ್ಲಿ ಯಾರು ಬರದಂತಹ ಬಿಜೆಪಿ ನಾಯಕರು ಈಗ ಬಂದು ಸಪೋರ್ಟ್ ಮಾಡ್ತೀವಿ ಅನ್ನೋದರ ಒಂದು ವೇಳೆ ನೋಡಿ, ಇಬ್ಬರದ್ದು ಕೂಡ ತಪ್ಪಿದೆ. ಇವರಿಬ್ಬರು ಕೂಡ ರಾಜಕೀಯವಾಗಿ ಯೋಚನೆ ಮಾಡ್ತಾ ಇದ್ದಾರೆ ವಿನಃ ಆ ಯುವಕರ ಸ್ಥಾನದಲ್ಲಿ ನಿಂತು ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಅದೇ ಅವರಿಗೆ ಕೋಪ ಬರ್ತಾ ಇರುವಂಥದ್ದು. ಎಷ್ಟೋ ಇಲಾಖೆಗಳಲ್ಲಿ ಖಾಲಿ ಇದೆ ಅಂತ ಅವ್ರಿಗೆ ಗೊತ್ತ ವಿಚಾರ, ಆದರೆ ಆ ಇಲಾಖೆಗೆ ಸಂಬಂಧಪಟ್ಟಂತಹ ಮಂತ್ರಿಗಳಿಗೆ ಗೊತ್ತಿಲ್ಲ. ಗೊತ್ತಿದ್ರು ಕೂಡ ಸುಮ್ಮನೆ ಇರ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಬೇಕಲ್ಲ, ಅವರಿಗೆ ಬರಬೇಕಾದಂತಹ ಒಂದು ಕಮಿಷನ್ ಬರಬೇಕನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೋ, ಅಥವಾ ಸರ್ಕಾರಕ್ಕೆ ನಷ್ಟ ಆಗುತ್ತೆ, ಇವರನ್ನೆಲ್ಲ ತಗೊಂಡ್ರೆ ಅವ್ರಿಗೆ ಸಂಬಳ ಕೊಡೋಕ್ಕಾಗೋದಿಲ್ಲ, ಬೇರೆ ಬೇರೆ ಸೌಲಭ್ಯಗಳನ್ನು ಕೊಡೋಕ್ಕಾಗೋದಿಲ್ಲ ಅಂತ ಸುಮ್ಮನೆ ಇರ್ಬೋದು. ಇದೇ ಮುಖ್ಯ ಕಾರಣ ಇರುತ್ತೆ. ನೋಟಿಫಿಕೇಶನ್ ಬಿಡ್ತಾ ಇಲ್ಲ, ಇವರು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇಲ್ಲ ಅಂತಂದ್ರೆ. ಎಷ್ಟೋ ಜನರ ವಯಸ್ಸು ಮೀರಿ ಹೋಗ್ತಾ ಇದೆ. 3, 4, 5 ವರ್ಷಗಳಿಂದ ಕಾಯ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಅದಕ್ಕಾಗಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಬಡ ವಿದ್ಯಾರ್ಥಿಗಳಿದ್ದಾರೆ, ಬಡ ಮಕ್ಕಳಿದ್ದಾರೆ. ಶ್ರೀಮಂತ ಮನೆಯ ಮಕ್ಕಳು ಯಾರು ಕೂಡ ಕಷ್ಟಪಟ್ಟು ಓದಿ ಕೆಲಸ ತಗೋಬೇಕಂತ ಯೋಚನೆ ಕೂಡ ಮಾಡೋಕೆ ಹೋಗೋದಿಲ್ಲ. ಬಡ ಮಕ್ಕಳೇ ಯೋಚನೆ ಮಾಡ್ತಾರೆ, ಮಧ್ಯಮ ವರ್ಗದ ಮಕ್ಕಳೇ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಅವಶ್ಯಕತೆ ಇದೆ. ಒಂದು ಮದುವೆ ಆಗ್ಬೇಕಂದ್ರೂ ಕೂಡ ಈಗ ಕೇಳೋದು ಗೌರ್ಮೆಂಟ್ ಕೆಲಸ ಇದೆಯಾ ಅಂತ, ದೊಡ್ಡ ಮಟ್ಟದ ಸಂಬಳ ಇದೆಯಾ ಅಂತ. ಅದಕ್ಕೋಸ್ಕರ ಈ ಮಟ್ಟದ ಹೋರಾಟ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಏನೋ ಹೇಳಿದ್ದಾರೆ, ನೆಕ್ಸ್ಟ್ ನಾವು ತಗೋತೀವಿ, 1 ಲಕ್ಷಕ್ಕೂ ಜಾಸ್ತಿ ಬಿಡ್ತೀವಿ ಅಂತ. ನೋಡಬೇಕು ಏನಾಗುತ್ತೆ ಈ ವಿಚಾರವಾಗಿ. ನಿಜಕ್ಕೂ ಕೂಡ ಏನು ಧಾರವಾಡದಲ್ಲಿ ಆದಂತಹ ಒಂದು ಪ್ರೊಟೆಸ್ಟ್ ಏನಿದೆ ಆ ವಿಚಾರವಾಗಿ
ಈ ರೀತಿಯಾದಂತಹ ಒಂದು ಆಕ್ರೋಶ ಇದೆ. ಸರ್ಕಾರ ಯಾವ ರೀತಿಯಾಗಿ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಈ ಒಂದು ವಿಚಾರವಾಗಿ, ಯಾವ ರೀತಿಯಾಗಿ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ, ಈ ಉದ್ಯೋಗಾಕಾಂಕ್ಷಿಗಳಿಗೆ ನಿಜಕ್ಕೂ ಕೂಡ ಏನಾದರೂ ಸಿಹಿ ಸುದ್ದಿಯನ್ನು ಕೊಡ್ತಾರಾ, ಮುಂದಿನ ದಿನಗಳಲ್ಲಿ ಈ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾಲಿತ್ತು ಅದನ್ನು ಒಂದು 4% ಆದರೂ ಭರ್ತಿ ಮಾಡಿದ್ರೆ ಇವರನ್ನು ಸುಮ್ಮನಿರಿಸಬಹುದು. ಇಲ್ಲ ಅಂತಂದ್ರೆ ಇದಕ್ಕಿಂತ ಒಂದು ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.